ಜಿಲ್ಲೆಯ ಕುಂದಾಪುರ ತಾಲೂಕಿನ ಪಶ್ಚಿಮ ಕಡಲ ತೀರದ ಬಳಿ ನೆಲೆಸಿರುವ ಕಿರಿಮಂಜೇಶ್ವರ ಕ್ಷೇತ್ರವು ತನ್ನ ಪೌರಾಣಿಕ ಮಹತ್ವದಿಂದಾಗಿ ಇಂದು ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವೆಂದು ಪರಿಗಣಿಸಲ್ಪಟ್ಟಿದೆ. ಈ ಕ್ಷೇತ್ರವು ಕೇವಲ ಒಂದು ದೇವಾಲಯವಲ್ಲ, ಅದು ಶಿವನ ಕುಟುಂಬವೇ ನೆಲೆಸಿರುವ ಪವಿತ್ರ ಕ್ಷೇತ್ರವೆಂದು ಸ್ಥಳ ಪುರಾಣಗಳು ಹೇಳುತ್ತವೆ. ಇಲ್ಲಿ ಶಿವನು, ಪಾರ್ವತಿಯು, ಸುಬ್ರಹ್ಮಣ್ಯನು ಹಾಗೂ ಗಣಪತಿಯು ಒಂದೇ ಸ್ಥಳದಲ್ಲಿ ನೆಲೆಸಿರುವುದರಿಂದ ಈ ಕ್ಷೇತ್ರವು ಅಪಾರ ಶಕ್ತಿಯ ಕೇಂದ್ರವೆಂದು ಭಕ್ತರು ನಂಬುತ್ತಾರೆ. ಈ ಕ್ಷೇತ್ರವನ್ನು ಅಗಸ್ತ್ಯೇಶ್ವರ ಕ್ಷೇತ್ರವೆಂದು ಕರೆಯಲಾಗುತ್ತದೆ, ಏಕೆಂದರೆ ಬಹು ಹಿಂದೆ ಅಗಸ್ತ್ಯ ಮಹಾಮುನಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ಸ್ವತಃ ತಮ್ಮ ಕೈಯಾರೆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆಗೈದು ಶಿವನನ್ನು ಮೆಚ್ಚಿಸಿ ಇಲ್ಲಿ ನೆಲೆ ನಿಲ್ಲುವಂತೆ ಮಾಡಿದರೆಂದು ಪುರಾಣಗಳು ವಿವರಿಸುತ್ತವೆ. ಅಗಸ್ತ್ಯ ಮಹರ್ಷಿಯ ತಪಸ್ಸಿನಿಂದಾಗಿ ಈ ಕ್ಷೇತ್ರವು ದಕ್ಷಿಣ ಭಾರತದ ಪ್ರಮುಖ ಶಿವ ಕ್ಷೇತ್ರಗಳಲ್ಲಿ ಒಂದಾಗಿ ಬೆಳೆಯಿತು. ಕಿರಿಮಂಜೇಶ್ವರ ಕ್ಷೇತ್ರವು ತನ್ನಲ್ಲಿರುವ ಅಗಸ್ತ್ಯೇಶ್ವರ ದೇವಾಲಯದಿಂದಾಗಿ ವಿಶೇಷವಾಗಿ ಪ್ರಸಿದ್ಧವಾಗಿದೆ. ಈ ದೇವಾಲಯವು ಸಮುದ್ರದ ಹತ್ತಿರದಲ್ಲಿರುವುದರಿಂದ ಭಕ್ತರಿಗೆ ಪ್ರಕೃತಿಯ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಶಾಂತಿ ಎರಡನ್ನೂ ಒಟ್ಟಿಗೆ ಅನುಭವಿಸುವ ಅವಕಾಶವನ್ನು ನೀಡುತ್ತದೆ. ಸಮುದ್ರದ ಅಲೆಗಳ ಶಬ್ದದ ನಡುವೆ ದೇವಾಲಯದ ಘಂಟೆಯ ನಾದವು ಮಿಶ್ರಣಗೊಂಡು ಭಕ್ತರ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಈ ಕ್ಷೇತ್ರದಲ್ಲಿ ನಡೆಯುವ ಉತ್ಸವಗಳು, ವಿಶೇಷವಾಗಿ ಶಿವರಾತ್ರಿ, ಗಣೇಶ ಚತುರ್ಥಿ ಮತ್ತು ಸುಬ್ರಹ್ಮಣ್ಯ ಷಷ್ಠಿ, ಭಕ್ತರನ್ನು ಸಾವಿರಾರು ಸಂಖ್ಯೆಯಲ್ಲಿ ಆಕರ್ಷಿಸುತ್ತವೆ. ಉತ್ಸವದ ಸಮಯದಲ್ಲಿ ದೇವಾಲಯವು ದೀಪಗಳಿಂದ ಅಲಂಕರಿಸಲ್ಪಟ್ಟು ಭಕ್ತರ ಭಕ್ತಿ ಗಾನಗಳಿಂದ ತುಂಬಿ ಒಂದು ದಿವ್ಯ ವಾತಾವರಣವನ್ನು ಸೃಷ್ಟಿಸುತ್ತದೆ. ಈ ಕ್ಷೇತ್ರದ ಪುರಾಣವು ಹೇಳುವಂತೆ ಅಗಸ್ತ್ಯ ಮಹರ್ಷಿಯು ಇಲ್ಲಿ ತಪಸ್ಸು ಮಾಡಿದಾಗ ಶಿವನು ಅವರಿಗೆ ದರ್ಶನ ನೀಡಿ ಈ ಸ್ಥಳದಲ್ಲಿ ಸದಾ ನೆಲೆಸುವುದಾಗಿ ಆಶೀರ್ವಾದ ನೀಡಿದನು. ಅದರಿಂದಾಗಿ ಈ ಕ್ಷೇತ್ರವು ಕೇವಲ ಒಂದು ದೇವಾಲಯವಲ್ಲ, ಅದು ಮಹರ್ಷಿಯ ತಪಸ್ಸಿನ ಫಲವಾಗಿ ನಿರ್ಮಿತವಾದ ಪವಿತ್ರ ಕ್ಷೇತ್ರವಾಗಿದೆ. ಭಕ್ತರು ಇಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸಿದಾಗ ತಮ್ಮ ಜೀವನದ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯಿದೆ. ವಿಶೇಷವಾಗಿ ಸಮುದ್ರದ ಹತ್ತಿರದಲ್ಲಿರುವುದರಿಂದ ಈ ಕ್ಷೇತ್ರವು ಪ್ರಕೃತಿಯ ಸೌಂದರ್ಯವನ್ನು ತನ್ನಲ್ಲೇ ಒಳಗೊಂಡಿದೆ. ಬೆಳಗಿನ ಜಾವ ಸಮುದ್ರದ ತೀರದಲ್ಲಿ ನಡೆಯುವ ಪೂಜೆಗಳು, ಸಂಜೆ ಸಮಯದಲ್ಲಿ ನಡೆಯುವ ದೀಪಾರಾಧನೆಗಳು ಭಕ್ತರ ಮನಸ್ಸಿಗೆ ಅಪಾರ ಸಂತೋಷವನ್ನು ನೀಡುತ್ತವೆ. ಕಿರಿಮಂಜೇಶ್ವರ ಕ್ಷೇತ್ರವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗುತ್ತಿದ್ದು ಭಕ್ತರ ಸಂಖ್ಯೆಯೂ ಹೆಚ್ಚುತ್ತಿದೆ. ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳು ಸಹ ಅಭಿವೃದ್ಧಿ ಹೊಂದುತ್ತಿವೆ. ಭಕ್ತರಿಗಾಗಿ ವಸತಿ ವ್ಯವಸ್ಥೆಗಳು, ಅನ್ನಸಂತರ್ಪಣೆ, ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿವೆ. ಈ ಕ್ಷೇತ್ರವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೇಂದ್ರವಾಗಿದೆ. ಸ್ಥಳೀಯರು ತಮ್ಮ ಜೀವನದ ಪ್ರಮುಖ ಕ್ಷಣಗಳನ್ನು ಈ ದೇವಾಲಯದಲ್ಲಿ ಆಚರಿಸುತ್ತಾರೆ. ವಿವಾಹ, ಉಪನಯನ, ಹಬ್ಬಗಳು ಆಲ್ ಈ ಕ್ಷೇತ್ರದಲ್ಲಿ ನಡೆಯುತ್ತವೆ. ಇದರಿಂದಾಗಿ ಕಿರಿಮಂಜೇಶ್ವರ ಕ್ಷೇತ್ರವು ಜನರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇಂದು ಈ ಕ್ಷೇತ್ರವು ತನ್ನ ಪೌರಾಣಿಕ ಮಹತ್ವದಿಂದಾಗಿ ಮಾತ್ರವಲ್ಲ, ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದಾಗಿ ಸಹ ಪ್ರಸಿದ್ಧವಾಗಿದೆ. ಭಕ್ತರು ಇಲ್ಲಿ ಬಂದು ಶಿವನನ್ನು, ಪಾರ್ವತಿಯನ್ನು, ಸುಬ್ರಹ್ಮಣ್ಯನನ್ನು ಹಾಗೂ ಗಣಪತಿಯನ್ನು ಒಂದೇ ಸ್ಥಳದಲ್ಲಿ ಪೂಜಿಸುವ ಅವಕಾಶವನ್ನು ಪಡೆಯುತ್ತಾರೆ. ಇದು ಅಪರೂಪದ ಅನುಭವವಾಗಿದ್ದು ಭಕ್ತರ ಮನಸ್ಸಿಗೆ ಅಪಾರ ಸಂತೋಷವನ್ನು ನೀಡುತ್ತದೆ. ಅಗಸ್ತ್ಯ ಮಹರ್ಷಿಯ ತಪಸ್ಸಿನ ಫಲವಾಗಿ ನಿರ್ಮಿತವಾದ ಈ ಕ್ಷೇತ್ರವು ದಕ್ಷಿಣ ಭಾರತದ ಪ್ರಮುಖ ತೀರ್ಥ ಕ್ಷೇತ್ರಗಳಲ್ಲಿ ಒಂದಾಗಿ ತನ್ನ ಸ್ಥಾನವನ್ನು ಗಟ್ಟಿಯಾಗಿ ಸ್ಥಾಪಿಸಿಕೊಂಡಿದೆ. ಕಿರಿಮಂಜೇಶ್ವರ ಕ್ಷೇತ್ರವು ತನ್ನ ಪೌರಾಣಿಕತೆ, ಪ್ರಕೃತಿಯ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದಾಗಿ ಸದಾ ಭಕ್ತರನ್ನು ಆಕರ್ಷಿಸುತ್ತಲೇ ಇರುತ್ತದೆ. ವಿಂಧ್ಯಾಚಲ ಪರ್ವತದ ಅಹಂಕಾರದಿಂದ ಆರಂಭವಾದ ಈ ಕಥೆ ಅತ್ಯಂತ ರೋಚಕವಾದ ಪೌರಾಣಿಕ ಪ್ರಸಂಗವಾಗಿದೆ.
ಬಹುಕಾಲದ ಹಿಂದೆ ವಿಂಧ್ಯಾಚಲ ಪರ್ವತವು ಮೇರು ಪರ್ವತಕ್ಕಿಂತಲೂ ಎತ್ತರವಾಗಬೇಕೆಂಬ ಹಂಬಲದಿಂದ ತನ್ನ ದೇಹವನ್ನು ನಿರಂತರವಾಗಿ ಎತ್ತಿಕೊಳ್ಳತೊಡಗಿತು. ಪರ್ವತವು ಎತ್ತರವಾಗುತ್ತಿದ್ದಂತೆ ಈಶಾನ್ಯ ಭಾಗವು ತಗ್ಗತೊಡಗಿತು. ಇದರಿಂದ ಭೂಮಿಯ ಸಮತೋಲನದಲ್ಲಿ ಭಾರೀ ಬದಲಾವಣೆ ಉಂಟಾಗಿ ಜನರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲರೂ ಸಂಕಟಕ್ಕೆ ಸಿಲುಕಿದರು. ಹಾಹಾಕಾರವು ಎಲ್ಲೆಡೆ ಹರಡಿತು. ಈ ದುಸ್ಥಿತಿಯನ್ನು ನಿವಾರಿಸಲು ಜನರು ಶಿವನನ್ನು ಪ್ರಾರ್ಥಿಸಿದರು. ಶಿವನು ಈ ಸಮಸ್ಯೆಗೆ ಪರಿಹಾರವಾಗಿ ದಕ್ಷಿಣ ಭಾಗದಲ್ಲಿ ಭಾರ ಹೆಚ್ಚಿಸುವ ಅಗತ್ಯವಿದೆ ಎಂದು ತಿಳಿದು ತಪಶ್ಚರ್ಯೆಯ ಮಹಾಶಕ್ತಿಯನ್ನು ಹೊಂದಿದ ಅಗಸ್ತ್ಯ ಮುನಿಗಳನ್ನು ದಕ್ಷಿಣಕ್ಕೆ ತೆರಳುವಂತೆ ಸೂಚಿಸಿದನು. ಅಗಸ್ತ್ಯರು ಶಿವನ ಸಾನ್ನಿಧ್ಯದಿಂದ ದೂರವಾಗಬೇಕೆಂಬುದರಿಂದ ಬೇಸರಗೊಂಡರು. ತಮ್ಮ ಮನಸ್ಸಿನ ನೋವನ್ನು ವ್ಯಕ್ತಪಡಿಸಿದಾಗ ಶಿವನು ಅವರಿಗೆ ಕರ್ತವ್ಯವೇ ಮುಖ್ಯವೆಂದು ತಿಳಿಸಿ, ನೀವು ಯಾವಾಗ ಬೇಕಾದರೂ ಪ್ರಾರ್ಥಿಸಿದರೆ ನಾನು ಪಾರ್ವತಿ ಸಮೇತನಾಗಿ ದರ್ಶನ ನೀಡುತ್ತೇನೆಂದು ಆಶ್ವಾಸನೆ ನೀಡಿದನು. ಈ ಮಾತಿನಿಂದ ಪ್ರೇರಿತರಾದ ಅಗಸ್ತ್ಯರು ದಕ್ಷಿಣಾಭಿಮುಖವಾಗಿ ಪ್ರಯಾಣ ಆರಂಭಿಸಿದರು. ಅವರು ಮೊದಲು ಗೋಕರ್ಣ ಕ್ಷೇತ್ರಕ್ಕೆ ಭೇಟಿ ನೀಡಿ ಮಹಾಬಲೇಶ್ವರನನ್ನು ಪೂಜಿಸಿದರು. ನಂತರ ದಕ್ಷಿಣಾಭಿಮುಖವಾಗಿ ಸಂಚರಿಸುತ್ತಾ ಪ್ರಸ್ತುತ ಸಮುದ್ರ ತೀರದಲ್ಲಿರುವ ಕ್ಷೇತ್ರಕ್ಕೆ ಬಂದು ಸಹಜ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಲು ಆರಂಭಿಸಿದರು. ಪ್ರತಿದಿನ ಶುದ್ಧರಾಗಲು ಅವರು ಕೊಳವೊಂದನ್ನು ನಿರ್ಮಿಸಿದರು. ಅದು ಇಂದು ಸಿದ್ಧಿ ತೀರ್ಥವೆಂದು ಪ್ರಸಿದ್ಧಿಯಾಗಿದೆ. ಅಗಸ್ತ್ಯರು ಕೆರೆಯೊಂದನ್ನು ನಿರ್ಮಿಸಿದರು. ಆ ಕೆರೆಯ ನೀರಿನ ಮೂಲವು ಇಂದು ಅಗಸ್ತ್ಯ ತೀರ್ಥವೆಂದು ಕರೆಯಲ್ಪಡುತ್ತದೆ. ಅವರು ಮೊದಲ ಬಾರಿಗೆ ಇಲ್ಲಿಗೆ ಬಂದಾಗ ತಮ್ಮ ಕಮಂಡಲವನ್ನು ಇಟ್ಟ ಸ್ಥಳದಲ್ಲಿ ನೀರು ಜಿನುಗತೊಡಗಿತು. ಅದು ಮುಂದೆ ಕಮಂಡಲ ತೀರ್ಥವೆಂದು ಪ್ರಸಿದ್ಧವಾಯಿತು. ಈ ರೀತಿಯಾಗಿ ಹಲವು ತೀರ್ಥಗಳನ್ನು ನಿರ್ಮಿಸಿದ ಅಗಸ್ತ್ಯರು ನಿತ್ಯವೂ ಪರಿಶುದ್ಧ ಮನಸ್ಸಿನಿಂದ ಶಿವನನ್ನು ಪೂಜಿಸುತ್ತಿದ್ದರು. ಅವರ ತಪಶಕ್ತಿಯ ಭಾರದಿಂದ ಭೂಮಿಯ ಸಮತೋಲನ ಪುನಃ ಸ್ಥಾಪನೆಯಾಯಿತು. ತಗ್ಗಿದ್ದ ಈಶಾನ್ಯ ಭಾಗವು ಮತ್ತೆ ಎತ್ತರಕ್ಕೆ ಬೆಳೆಯಿತು. ಇದರಿಂದ ಸಂತೋಷಗೊಂಡ ಶಿವನು ಅಗಸ್ತ್ಯರಿಗೆ ದರ್ಶನ ನೀಡಿದನು. ಶಿವನ ದರ್ಶನದಿಂದ ಪುಳಕಿತರಾದ ಅಗಸ್ತ್ಯರು ಸಂತಸದ ಕಣ್ಣೀರು ಸುರಿಸಿದರು. ಅವರ ಶ್ರದ್ಧೆಗೆ ತಲೆದೂಗಿದ ಶಿವನು ಮುಂದೆ ಈ ಕ್ಷೇತ್ರವು ಅಗಸ್ತ್ಯ ಕ್ಷೇತ್ರವೆಂದು ಪ್ರಸಿದ್ಧಿಯಾಗುತ್ತದೆ. ನೀವು ಪೂಜಿಸಿದ ಈ ಶಿವಲಿಂಗವು ಅಗಸ್ತ್ಯೇಶ್ವರ ಶಿವಲಿಂಗವೆಂದು ಹೆಸರುವಾಸಿಯಾಗುತ್ತದೆ ಎಂದು ಆಶೀರ್ವದಿಸಿದನು. ಅಲ್ಲದೆ ಪಾರ್ವತಿ, ಸುಬ್ರಹ್ಮಣ್ಯ ಮತ್ತು ಗಣಪತಿ ನೆಲೆಸಿರುವ ಪುಣ್ಯಕ್ಷೇತ್ರವಾಗಿಯೂ ಇದು ಪ್ರಸಿದ್ಧಿಯಾಗುತ್ತದೆ ಎಂದು ಹರಸಿದನು. ಅಗಸ್ತ್ಯೇಶ್ವರ ಶಿವಲಿಂಗವನ್ನು ಯಾರು ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಸಕಲ ಪಾಪಗಳು ನಿವಾರಣೆಯಾಗುತ್ತವೆ, ಸನ್ಮಂಗಳ ಉಂಟಾಗುತ್ತದೆ ಎಂದು ಶಿವನು ಆಶೀರ್ವದಿಸಿದನು. ಪಾರ್ವತಿಯ ಅವತಾರವಾದ ವಿಶಾಲಾಕ್ಷಿ ಅಮ್ಮನನ್ನು, ಸುಬ್ರಹ್ಮಣ್ಯನನ್ನು ಹಾಗೂ ಬಾಲಗಣಪನನ್ನು ಯಾರು ಭಕ್ತಿಯಿಂದ ನೆನೆಯುತ್ತಾರೋ ಅವರ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಶಿವನು ಹರಸಿದನು. ಈ ಕ್ಷೇತ್ರವು ಹೀಗೆ ಅಗಸ್ತ್ಯ ಮುನಿಗಳ ತಪಶ್ಚರ್ಯೆಯಿಂದ, ಅವರ ಶ್ರದ್ಧೆಯಿಂದ, ಅವರ ಭಕ್ತಿಯಿಂದ ಮಹಾಪ್ರಸಿದ್ಧಿಯಾಗಿದೆ. ಇಂದಿಗೂ ಈ ಕ್ಷೇತ್ರದಲ್ಲಿ ಅನೇಕ ಭಕ್ತರು ತೀರ್ಥ ಸ್ನಾನ ಮಾಡಿ ಅಗಸ್ತ್ಯೇಶ್ವರ ಶಿವಲಿಂಗವನ್ನು ಪೂಜಿಸುತ್ತಾರೆ. ತೀರ್ಥಗಳ ಪಾವಿತ್ರ್ಯ, ಮುನಿಗಳ ತಪಶಕ್ತಿ, ಶಿವನ ದರ್ಶನ. ಈ ಕಥೆಯು ನಮಗೆ ತೋರಿಸುವುದು ಏನೆಂದರೆ ಅಹಂಕಾರವು ಲೋಕ ಸಮತೋಲನವನ್ನು ಹಾಳು ಮಾಡಬಹುದು, ಆದರೆ ತಪಶ್ಚರ್ಯೆ, ಶ್ರದ್ಧೆ ಮತ್ತು ಭಕ್ತಿ ಲೋಕವನ್ನು ಪುನಃ ಸಮತೋಲನಕ್ಕೆ ತರುತ್ತವೆ. ಅಗಸ್ತ್ಯ ಮುನಿಗಳ ತಪಶಕ್ತಿ ದಕ್ಷಿಣಕ್ಕೆ ಭಾರವನ್ನು ನೀಡಿದಂತೆ ಅವರ ಶ್ರದ್ಧೆ ಲೋಕಕ್ಕೆ ಶಾಂತಿ ಮತ್ತು ಸಮತೋಲನವನ್ನು ನೀಡಿತು. ಈ ಕ್ಷೇತ್ರವು ಇಂದಿಗೂ ಭಕ್ತರ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುತ್ತದೆ. ಅಗಸ್ತ್ಯ ಕ್ಷೇತ್ರವು ಪುರಾಣಗಳಲ್ಲಿ ಅತ್ಯಂತ ಪಾವಿತ್ರ್ಯತೆಯನ್ನು ಪಡೆದ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಸ್ಕಂದ ಪುರಾಣದಲ್ಲಿಯೂ ಇದರ ಮಹಿಮೆ ವಿವರವಾಗಿ ವರ್ಣಿಸಲ್ಪಟ್ಟಿದೆ. ಈ ಕ್ಷೇತ್ರವು ಮಹರ್ಷಿ ಅಗಸ್ತ್ಯರ ತಪಸ್ಸಿನಿಂದ ಪಾವಿತ್ರ್ಯತೆಯನ್ನು ಪಡೆದಿದ್ದು ಅನೇಕ ಯುಗಗಳಿಂದ ಭಕ್ತರ ಆರಾಧನೆಯ ಕೇಂದ್ರವಾಗಿದೆ. ಕರಾವಳಿಯ ಸುಂದರ ನೈಸರ್ಗಿಕ ಸೌಂದರ್ಯ, ಪರ್ವತಗಳ ಹಸಿರು ಹೊದಿಕೆ, ಸಮುದ್ರದ ಅಲೆಗಳ ಘೋಷ,
ಈ ಕ್ಷೇತ್ರದಲ್ಲಿ ದೇವಾಲಯಗಳು, ತೀರ್ಥಗಳು, ಪುರಾಣ ಪ್ರಸಿದ್ಧ ಸ್ಥಳಗಳು ಎಲ್ಲವೂ ಸೇರಿ ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತವೆ. ಅರಬ್ಬಿ ಸಮುದ್ರದ ತೀರದಲ್ಲಿ ನೆಲೆಸಿರುವ ಕಿರಿಮಂಜೇಶ್ವರವು ಕರಾವಳಿ ಗ್ರಾಮವಾಗಿದ್ದು, ಉಡುಪಿಯಿಂದ ಸುಮಾರು 57 ಕಿಲೋಮೀಟರ್ ದೂರದಲ್ಲಿದೆ. ಕುಂದಾಪುರದಿಂದ 19 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮಕ್ಕೆ ಬಸ್ಸುಗಳು ಸುಲಭವಾಗಿ ದೊರೆಯುತ್ತವೆ. ಸಮುದ್ರದ ತೀರದಲ್ಲಿ ನೆಲೆಸಿರುವುದರಿಂದ ಇಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ದೃಶ್ಯಗಳು ಅತ್ಯಂತ ಮನಮೋಹಕವಾಗಿರುತ್ತವೆ. ಕಿರಿಮಂಜೇಶ್ವರದ ದೇವಾಲಯವು ಶಕ್ತಿಯ ಆರಾಧನೆಗೆ ಪ್ರಸಿದ್ಧವಾಗಿದ್ದು, ಸ್ಥಳೀಯರು ಹಾಗೂ ಪ್ರವಾಸಿಗರು ಇಲ್ಲಿ ಬಂದು ದೇವರ ದರ್ಶನ ಪಡೆಯುತ್ತಾರೆ. ಈ ಕ್ಷೇತ್ರದ ಪುರಾಣ ಪ್ರಸಿದ್ಧತೆ ಅನೇಕ ಕಥೆಗಳ ಮೂಲಕ ತಿಳಿಯುತ್ತದೆ. ಅಗಸ್ತ್ಯ ಮಹರ್ಷಿಯು ದಕ್ಷಿಣ ಭಾರತದಲ್ಲಿ ತಪಸ್ಸು ಮಾಡಿದ ಸ್ಥಳಗಳಲ್ಲಿ ಇದು ಒಂದು. ಅವರ ತಪಸ್ಸಿನಿಂದ ಈ ಪ್ರದೇಶವು ಪಾವಿತ್ರ್ಯತೆಯನ್ನು ಪಡೆದಿದೆ. ಸ್ಕಂದ ಪುರಾಣದಲ್ಲಿ ಈ ಕ್ಷೇತ್ರದ ಮಹಿಮೆ ವಿವರವಾಗಿ ಹೇಳಲ್ಪಟ್ಟಿದ್ದು, ಇಲ್ಲಿ ತೀರ್ಥ ಸ್ನಾನ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ. ಸಮುದ್ರದ ತೀರದಲ್ಲಿ ಇರುವುದರಿಂದ ಇಲ್ಲಿ ತೀರ್ಥ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಕಿರಿಮಂಜೇಶ್ವರದ ಸುತ್ತಮುತ್ತಲಿನ ಪ್ರದೇಶವು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದೆ. ತೆಂಗಿನ ಮರಗಳ ತೋಟಗಳು, ಹಸಿರು ಹೊಲಗಳು, ಸಮುದ್ರದ ಅಲೆಗಳು. ಈ ಪ್ರದೇಶದಲ್ಲಿ ಜನರು ಕೃಷಿ, ಮೀನುಗಾರಿಕೆ ಹಾಗೂ ದೇವಾಲಯದ ಸೇವೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ಥಳೀಯ ಸಂಸ್ಕೃತಿ, ಹಬ್ಬಗಳು, ಜಾತ್ರೆಗಳು. ಈ ಕ್ಷೇತ್ರದಲ್ಲಿ ನಡೆಯುವ ಉತ್ಸವಗಳು ಭಕ್ತರನ್ನು ಆಕರ್ಷಿಸುತ್ತವೆ. ವಿಶೇಷವಾಗಿ ದೇವರ ಜಾತ್ರೆಯ ಸಮಯದಲ್ಲಿ ಸಾವಿರಾರು ಜನರು ಇಲ್ಲಿ ಬಂದು ಭಾಗವಹಿಸುತ್ತಾರೆ. ಭಕ್ತರ ನಂಬಿಕೆ ಪ್ರಕಾರ ಈ ಕ್ಷೇತ್ರದಲ್ಲಿ ದೇವರ ದರ್ಶನ ಪಡೆದರೆ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಹಾಗೂ ಆಧ್ಯಾತ್ಮಿಕ ಬೆಳಕು ದೊರೆಯುತ್ತದೆ. ಅಗಸ್ತ್ಯ ಕ್ಷೇತ್ರದ ಮಹಿಮೆ ಕೇವಲ ಪುರಾಣಗಳಲ್ಲಿ ಮಾತ್ರವಲ್ಲ, ಜನರ ಜೀವನದಲ್ಲಿಯೂ ಪ್ರತಿಫಲಿಸುತ್ತದೆ. ಇಲ್ಲಿ ಬರುವ ಪ್ರತಿಯೊಬ್ಬರೂ ಆಧ್ಯಾತ್ಮಿಕ ಶಾಂತಿಯನ್ನು ಅನುಭವಿಸುತ್ತಾರೆ. ಸಮುದ್ರದ ತೀರದಲ್ಲಿ ನೆಲೆಸಿರುವುದರಿಂದ ಈ ಕ್ಷೇತ್ರವು ಪ್ರಕೃತಿ ಮತ್ತು ಆಧ್ಯಾತ್ಮದ ಸಮನ್ವಯವನ್ನು ತೋರಿಸುತ್ತದೆ. ಈ ರೀತಿಯಾಗಿ ಕಿರಿಮಂಜೇಶ್ವರವು ಅಗಸ್ತ್ಯ ಕ್ಷೇತ್ರದ ಭಾಗವಾಗಿ ಪುರಾಣ ಪ್ರಸಿದ್ಧ ಸ್ಥಳವಾಗಿದ್ದು, ಭಕ್ತರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿದೆ. ಇದರ ಮಹಿಮೆ, ಪಾವಿತ್ರ್ಯತೆ ಹಾಗೂ ನೈಸರ್ಗಿಕ ಸೌಂದರ್ಯ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.